ಜೋಕರ್ ನಾನಲ್ಲ, ಸಂದರ್ಭನ ಸರ್ಕಾರ ಪಕ್ಷಗಳಿಗೆ ಹೋಗುವಂತ ಅವರು ಜೋಕರ್ ಅಂತ ಹೇಳಿದ್ದಾರೆ. ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ? ಈಗ ಉದಾಹರಣೆ ಇವರೇ ಎಲ್ಲಿ ಹೋದರು, ಬಂದಿದ್ದೆಲ್ಲಿಂದ, ಹೋಗಿದ್ದೆಲ್ಲಿಗೆ? ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಮಸ್ಯೆ ಪ್ರಾರಂಭ ಮಾಡಿರೋದೇ ಕಾಂಗ್ರೆಸ್ನಿಂದ. ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಸರ್, ಇನ್ನೊಂದು ಪದ ಬಳಸಿದ್ರಿ, ಅಂದರೆ ಅವರಿಂದ ನಾನು CM ಆಗಿರಲಿಲ್ಲ ಅಂತೇಳಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ. ಆಣೆ ಮಾಡೋಕ್ಕೆ ತಯಾರಿದ್ದೀನಿ. ಏನು ಅವ್ರು ನೋಡಿ ಬಂದರೆ MLAಗಳು ನನ್ನನ್ನು ಮುಖ್ಯಮಂತ್ರಿ ಮಾಡೋಕ್ಕೆ? ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ. 3 ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ MLAಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದ್ರ? 50 ಜನ MLAಗಳು ಸೇರಿಸಿ ಅವತ್ತಿನ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಯಾರು ಅವ್ರಿಗಿರೋ ಚಟ ನನಗಿಲ್ಲ. ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೆಂಗಿತ್ತು ಅಂತೇಳಿ. ಚಟದ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ಆಗಿಲ್ಲ. ಅವೆಲ್ಲ ಕೀಳುಮಟ್ಟದ ಅಭಿರುಚಿ. ಯಾರ್ಯಾರ ಕುಟುಂಬಗಳು ಹಾಳು ಮಾಡೋರು ಅನ್ನೋದು ನಿಮ್ಗೆ ಗೊತ್ತಿಲ್ವ? ಇಲ್ಲಿ ನಾನು ಹೇಳ್ಬೇಕಾ? ಆ ಮಟ್ಟಕ್ಕೆ ನಾನು ಹಿಡಿಯೋಬೇಕಾಗಿಲ್ಲ. ಅದನ್ನು ಬಿಟ್ಟು ರಾಜಕೀಯ ಮಾಡೋಕ್ಕೆ ಹೇಳಿ. ಯಾವ ವೈಯಕ್ತಿಕ ಸಮಸ್ಯೆ? ನಾನೇನು ದುಡ್ಡು ಮಾಡಬೇಕು ಅಂತ ಆಸೆ ಪಡ್ನಾ? ಇಲ್ಲ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ನ? ಜನಗಳ ಮಧ್ಯದಲ್ಲಿ 24 ಗಂಟೆ ಕೆಲಸ ಮಾಡಿದ್ದೇನೆ. ಬೆಳಗ್ಗೆ ಜನತಾ ದರ್ಶನ ಶನಿವಾರ ಪ್ರಾರಂಭ ಮಾಡಿದ್ರೆ 9 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡಿದ್ದೇನೆ. ಅದು ವೈಯಕ್ತಿಕವಾದ ಸಮಸ್ಯೆ ನನಗೆ. ಗ್ರಾಮೋತ್ಸವ ಬೆಳಗಿನ ಜಾವ 4 ಗಂಟೆ. ಒಂದು ದಿವಸ ಕೊಪ್ಪಳದಲ್ಲಿ ಗ್ರಾಮೋತ್ಸವದ ಕಾರ್ಯಕ್ರಮ, ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ 6:30 ಸೂರ್ಯ ಹುಟ್ಟಿದ್ದ. ಅದು ನನ್ನ ವೈಯಕ್ತಿಕವಾದ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ. ಇವರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರಲಿ, ದೇವ್ರು ನೋಡ್ತಾನೆ.